ಗೆಲ್ಲಬೇಕು ಅನ್ನೋದಕ್ಕಿಂತ ಕಪ್ ಗೆಲ್ಲಬಾರ್ದು ಅಂತ ಹೇಳೋ ಏಟರ್ಸ್ಗಳೇ ಜಾಸ್ತಿ ಇದ್ದಾರೆ ಸ್ನೇಹಿತರೆ. ಅವ್ರುಗಳಿಗೆಲ್ಲ ಹೇಳೋದು ಒಂದೇ ಮಾತು, ಈ ಬಾರಿ ಕಪ್ RCB ಇದೆ. ಯಾವನೇ ಬರಲಿ, ಯಾವನೇ ಎದುರಾಗಲಿ, ಕಪ್ ಮಾತ್ರ RCB ಇದೆ. ಯಾಕೆಂದರೆ 18ರ ಒಳಗಡೆ ನಂಟು ಅಡಗಿರ್ಬೇಕಾದ್ರೆ ಯಾವನೇನು ಕಿತ್ಕೊಳ್ಳೋಕ್ಕೂ ಆಗಲ್ಲ, ಕಪ್ ಮಾತ್ರ RCB ಇದೆ. ಹಾಯ್, ಹಲೋ, ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ವಂದನಹಳ್ಳಿ. ಸ್ನೇಹಿತರೆ, ಜೂನ್ 3ನೇ ತಾರೀಕು ರಾತ್ರಿ 11ರ ನಂತರ ಭಾರತ ದೇಶದಲ್ಲಿ ಅದೇನಾಗುತ್ತೆ ಅಂತಲೇ ಗೊತ್ತಿಲ್ಲ ಸ್ನೇಹಿತರೆ. ಆ ಮಟ್ಟಿನ ಹರ್ಷೋದ್ಗಾರ. RCB ಈ ಬಾರಿ ಕಪ್ ಗೆಲ್ಲೇ ಗೆಲ್ಲುತ್ತೆ, ಯಾವುದೇ ರೀತಿಯ ಅನುಮಾನವೇ ಬೇಡ ಅನ್ನೋ ರೀತಿಯಲ್ಲಿ RCB ಅಭಿಮಾನಿಗಳ ಆತ್ಮವಿಶ್ವಾಸ ಎದ್ದು ಕಾಣ್ತಾ ಇದೆ ಸ್ನೇಹಿತರೆ. ಅದು ಯಾವ ಮಟ್ಟಿಗಿನ ಅಂದರೆ, ನಮ್ಮ ಎದುರಾಳಿ ಪಂಜಾಬೇ ಆಗಲಿ ಅಥವಾ ಮುಂಬೈ ಇಂಡಿಯನ್ಸ್ ಆಗಲಿ ಯಾರಿಗೂ ಕೂಡ ತಲೆ ಕೆಡ್ಸ್ಕೊಂತ ಇಲ್ಲ. ಕೆಲ ಕ್ರೀಡಾ ವಿಶ್ಲೇಷಕರು, ಕ್ರೀಡಾ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ RCBಗೆ ಮುಂಬೈ ಏನಾದರೂ ಫೈನಲ್ ಬಂದರೆ RCBಗೆ ತುಂಬ ಕಷ್ಟ ಅಂತ ಇರಬಹುದು ಸ್ನೇಹಿತರೆ. ಅವರ ಒಂದು ಮಾತನ್ನು ನಾನು ಅಲ್ಲಗಳೆಯಲ್ಲ. ಆದರೆ ಈ ಬಾರಿಯ RCB ತಂಡ, ನಾನು ಮೊದಲಿಂದ ಹೇಳ್ಕೊಂತ ಬರ್ತಾ ಇದ್ದೀನಿ, ವಿನೂತನ, ವಿಶಿಷ್ಟ ಮತ್ತು ವೈಶಿಷ್ಟ್ಯತೆಯಿಂದ ಕೂಡಿರುವಂತಹ ತಂಡ. ಈ ತಂಡವನ್ನು ಮುಂಬೈ ಆಗಲಿ, ಪಂಜಾಬ್ ಆಗಲಿ, SRH ಆಗಲಿ ಯಾರಿಗೂ ಕೂಡ ಬಗ್ಗಲ್ಲ, ತಲೆ ತಗ್ಸಲ್ಲ. RCB ಮುಂದೆ ನುಗ್ಗುತ್ತೆ ಅನ್ನೋದನ್ನ ನಾನು ಹೇಳ್ತೀನಿ ಸ್ನೇಹಿತರೆ. ಗೊತ್ತಿರ್ಬೋದು, ಪಂಜಾಬ್ನ ನಾವು ಕೇವಲ 101 ರನ್ಗಳಿಗೆ ಆಲ್ಔಟ್ ಮಾಡಿದ್ವಿ. ಪಂಜಾಬ್ ಏನು ಸಾಮಾನ್ಯ ತಂಡವಲ್ಲ. IPL ಎಲ್ಲ ಬಲಿಷ್ಠ ತಂಡಗಳನ್ನ, ಅಂದರೆ ಮುಂಬೈ ಇರ್ಬೋದು, ಸನ್ರೈಸರ್ಸ್ ಹೈದರಾಬಾದ್ ಇರ್ಬೋದು, ಚೆನ್ನೈ ಸೂಪರ್ ಕಿಂಗ್ಸ್ ಇರ್ಬೋದು, ಅಥವಾ ಡೆಲ್ಲಿ ಕ್ಯಾಪಿಟಲ್ಸ್ ಇರ್ಬೋದು, ಲಕ್ನೋ ಸೂಪರ್ ಜೈಂಟ್ಸ್ ಇರ್ಬೋದು, ಇಂಥ ತಂಡಗಳನ್ನ ಮಣ್ಣು ಮುಗಿಸಿ ನಮಗಿಂತ ಒಂದು ಹೆಜ್ಜೆ ಮೇಲೆ ಇದ್ದಂತಹ ಪಂಜಾಬ್ ತಂಡವನ್ನೇ ನಾವು 101 ರನ್ಗಳಿಗೆ ಆಲ್ಔಟ್ ಮಾಡಿದ್ದೀವಿ ಅಂದರೆ ಇನ್ನು ಮುಂಬೈ ಯಾವ ಲೆಕ್ಕ ಸ್ನೇಹಿತರೆ. ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಮುಂಬೈ ತಂಡ ಬಹಳ ಡೇಂಜರಸ್ ಅಂತ ನಾನು ಒಪ್ಕೊಂತೀನಿ. ಆದರೆ ಅದೇ ಮುಂಬೈ ತಂಡವನ್ನು ಇನ್ಕ್ಲೂಡಿಂಗ್ ಜಸ್ಪ್ರೀತ್ ಬುಮ್ರಾ ಇರುವಾಗಲೇ ಸೋಲಿಸಿರೋದನ್ನ ಮರಿಬೇಡಿ ಸ್ನೇಹಿತರೆ. ಅದರಲ್ಲೂ ಅವತ್ತು ವಿರಾಟ್ ಕೊಹ್ಲಿ ಅವರು ಜಸ್ಪ್ರೀತ್ ಬುಮ್ರಾ ಅವರಿಗೆ ಮಾಡಿದಂತಹ ಸಿಕ್ಸರ್ನ ಇನ್ನೂ ಕೂಡ ಜಸ್ಪ್ರೀತ್ ಬುಮ್ರಾ ಅವರು ಮರೆತಿಲ್ಲ ಅನ್ನೋದು ನನ್ನ ಭಾವನೆ. ಒಟ್ಟಾರೆ ಏನೇ ಆಗಲಿ, ಜೂನ್ 3ನೇ ತಾರೀಕು ಐತಿಹಾಸಿಕ ದಿನ. 4ನೇ ತಾರೀಕು ಇಡೀ ರಾಜ್ಯ ಅನಧಿಕೃತವಾಗಿ ರಜೆಯಲ್ಲಿ ಇರುತ್ತೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಆ ಮಟ್ಟಿನ ಸಂಭ್ರಮಾಚರಣೆ ಕರ್ನಾಟಕದಲ್ಲಿ ಹಾಗೂ ಇಡೀ ದೇಶದಲ್ಲಿ RCB ಅಭಿಮಾನಿಗಳಿಂದ ಅಂದು ನಡೆಯುತ್ತೆ ಅನ್ನೋದು ನನ್ನ ದೃಢವಾದ ವಿಶ್ವಾಸ.